ಮತ್ತೆ ಏನ್ ಮಾಡ್ತಾ ಇದ್ದೀನಿ ಅಂತ ನೋಡ್ತಾ ಇದ್ದೀರ ತಾನೆ. ನಂದು ನೆಕ್ಸ್ಟ್ ಇವೆಂಟ್ಗೆ ಪ್ರಿಪರೇಷನ್ ನಡೀತಾ ಇದೆ. ಬನ್ನಿ, ಇವೆಂಟ್ ಹೇಗಿತ್ತು, ಏನೆಲ್ಲ ಮಾಡಿದ್ದೀನಿ, ಯಾರು ಇವೆಂಟ್ ಈ ಸಲ ಒಪ್ಕೊಂಡಿದ್ದೆ ಎಲ್ಲ ತೋರಿಸ್ತೀನಿ. ಪ್ರತಿ ಕೆಲಸದಲ್ಲೂ ಹೊಸತನ ಇರಬೇಕು. ಅದೇ ಬೋರಿಂಗ್ ಕೆಲಸ ಮಾಡ್ತಾ ಇದ್ರೆ ನನಗೂ ಬೇಜಾರಾಗುತ್ತೆ, ನೋಡೋರು ನಿಮಗೂ ಬೇಜಾರಾಗುತ್ತೆ. ಅದಕ್ಕೆ ಈ ಸಲ ಎಲ್ಲ ಐಟಮ್ಸು ಡಿಫ್ರೆಂಟ್ ಆಗಿ ಮಾಡಿದ್ದೀನಿ. ಕಾನ್ಸೆಪ್ಟ್ ಅಂತೂ ಬ್ಯೂಟಿಫುಲ್ ಆಗಿದೆ. ಔಟ್ಕಮ್ ಹೇಗಿರುತ್ತೆ ಅಂತ ನೀವೇ ನೋಡಿ. ಈ ಸಲ 21 ಪ್ಲೇಟ್ ಡೆಕ್ಕರ್ ನಾನು ಮಾಡ್ತಾ ಇರೋದು ಸೀಮಂತ ಶಾಸ್ತ್ರಕ್ಕೆ. ಇವೆಂಟ್ ಒಪ್ಕೊಂಡಿರೋರು ಕೂಡ ಬಹಳ ಬಹಳ ಸ್ಪೆಷಲ್ ಆಗಿರುವಂತ ಪರ್ಸನ್, ಒಬ್ರು ಪ್ರತಿಷ್ಠಿತ ವ್ಯಕ್ತಿ. ಈ ವಿಡಿಯೋ ಎಂಡ್ಗೆ ಅವ್ರು ಯಾರು ಏನು ಅಂತ ಹೇಳ್ತೀನಿ. ಮೊದಲು ಡ್ರೈ ಫ್ರೂಟ್ಸ್ ಎಲ್ಲ ಹೀಗೆ ಅಲಂಕಾರ ಮಾಡಿ ಇಟ್ಕೊಂಡಿದ್ದೀನಿ. ಈ ಖಾಲಿ ಗೂಡ್ ನೋಡಿದ್ರಲ್ಲ, ಇದು ಆಕ್ಚುಲಿ ನಮ್ಮ ಮನೆಯಲ್ಲೇ ಇತ್ತು. ಪಕ್ಷಿ ಎಲ್ಲ ಹಾರು ಹೋದ್ಮೇಲೆ ನಾನು ತೆಗೆದು ಅದನ್ನ ಇಟ್ಕೊಂಡಿದ್ದೆ. ಮತ್ತೆ ಮನೆಯಲ್ಲೂ ಹೇಗೂ ಪಾರಿವಾಳ ಮರಿ ಹಾಕಿತ್ತು, ಅದೇ ಕಾನ್ಸೆಪ್ಟ್ ಯೂಸ್ ಮಾಡಬೇಕು ಅನ್ನೋ ಆಸೆ ಇತ್ತು. ಜೊತೆಗೆ ಇನ್ನೂ ಒಂದು ಕಾಕತಾಳೀಯ ಏನು ಅಂತಂದ್ರೆ, ಇವತ್ತು ನಾನು ಸೀಮಂತ ಫಂಕ್ಷನ್ ಒಪ್ಕೊಂಡಿರೋರಿಗೆ ಟ್ವಿನ್ಸ್ ಅಂತೆ. ಸೊ ಇದಕ್ಕಿಂತ ಇನ್ನೇನ್ ಬೇಕು ಐಡಿಯಾ ನೋಡಿ. ರೆಡಿ ಆಯ್ತು. ಇದೇನಿರ್ಬೋದು? ಎನಿ ಗೆಸಸ್? ಇದು ಪೈನಾಪಲ್. ನಾನ್ ಬೇಸಿಕಲಿ ಫನ್ ಲವಿಂಗ್ ಪರ್ಸನ್. ನನ್ಗೆ ಈ ತರ ಮಿಮಿಕ್ ಎಫೆಕ್ಟ್ ಇರೋದಂದ್ರೆ ತುಂಬಾ ಇಷ್ಟ. ಅದ್ ನೋಡಿ, ಒಳ್ಳೆ ಹ್ಯೂಮರಸ್ ಆಗಿ ಸಖತ್ತಾಗಿದೆ ಅಲ್ಲ ಗೂಗ್ಲಿ ಐಸ್. ಅದಕ್ಕೆ ಮೂಸಂಬಿಗೆ ಈ ಸಲನೂ ಒಂದೇ ಒಂದಿರ್ಲಿ, ಎಲ್ಲಾ ನಾವು ಟ್ರೆಡಿಷನಲ್ ಆಗೇ ಮಾಡ್ತಾ ಇದೀನಲ್ವಾ, ಇದು ಒಂದಾದ್ರೂ ಸ್ವಲ್ಪ ಚೇಂಜ್ ಇರ್ಲಿ ಅಂತ ಈ ತರ ಮಿಮಿಕ್ ಎಫೆಕ್ಟ್ ಕೊಟ್ಟಿದ್ದೀನಿ. ಮೂಸಂಬಿಗಳಿಗೆಲ್ಲ ನಮ್ ಬಾಡಿ ತಂಪಾಗಿಡ್ಸೋ ಈ ಹಣ್ಣುಗಳಿಗೂ ಒಂಚೂರು ತಂಪಾಗಿರ್ಲಿ ಅಂತ ಈ ತರ ಛತ್ರಿ. ಈ ರೊಮ್ಯಾಂಟಿಕ್ ಕ್ಯೂಟ್ ಕಪಲ್ಗೆ ನನ್ನ ಕಡೆಯಿಂದ ಒಂದು ಸ್ಮಾಲ್ ರೊಮ್ಯಾಂಟಿಕ್ ಆಗಿರೋ ಈ ಡಾಲ್ ಮತ್ತೆ ಈ ನೋಟ್. ಡೆಕೋರೇಷನ್ಸ್ ಬೇಕಾಗಿರೋ ಎಲ್ಲ ಐಟಮ್ಸ್ ಪ್ರಿಪೇರ್ ಮಾಡಿ ಇಟ್ಕೊತಾ ಇದ್ದೀನಿ. ಅವತ್ತಿನ ದಿವಸ ಯಾವುದು ಮಿಸ್ ಔಟ್ ಆಗಬಾರ್ದು. ನನ್ನ ಪ್ಲಾನ್ ಪ್ರಕಾರ ಹೇಳಿ ಕೇಳಿ ಸೀಮಂತ ಶಾಸ್ತ್ರ ನಮ್ ಮುದ್ದು ಕೃಷ್ಣನೇ ಇಲ್ದಿದ್ರೆ ಹೇಗ್ ನಡೆಯುತ್ತೆ ನೋಡಿ. ಈ ಮುದ್ದು ಇವೆಂಟ್ಗೆ ಅಂತಾನೆ ಸ್ಪೆಷಲ್ ಆಗಿ ಮಾಡಿರೋದು. ಸ್ಪೆಷಲ್ ಶ್ರೀಕೃಷ್ಣನ ಅನುಗ್ರಹ ಅವ್ರ ಮೇಲೆ ಸದಾ ಇರ್ಲಿ, ಇಂಥದೇ ಮುದ್ದಾದ ಮಕ್ಕಳು ಅವರಿಗೆ ಸಿಗ್ಲಿ ಅಂತ ಆಶಿಸ್ತೀನಿ. ಅವರು ಮಾವಿನಕಾಯಿ ಇಡೋದಕ್ಕೆ ಹೇಳಿದ್ರು. ಸೊ ನಾನು ಎಷ್ಟು ಲಕ್ಕಿ ಅಂದ್ರೆ ಸೀಸನ್ ಇಲ್ಲದೆ ಇರುವಾಗ್ಲೂ ನನಗೆ ಬಹಳ ಚೆನ್ನಾಗಿರೋ ತೋತಾಪುರಿ ಮಾವಿನಕಾಯಿಗಳು ಸಿಕ್ಕಿದ್ವು. ಕೆಲವಾರು ಹಣ್ಣುಗಳು, ಕೊಬ್ಬರಿ, ಬೆಲ್ಲ, ಬಳೆ ಎಲ್ಲದಕ್ಕೂ ಅಲಂಕಾರ ಮಾಡಿದ್ದೀನಿ. ಎಲ್ಲ ಡ್ರೈ ಫ್ರೂಟ್ಸ್ಗಳು ಸೈಕಲ್ ಹತ್ತಿ ಸವಾರಿ ಹೊರಟೆ ಬಿಟ್ವಪ್ಪ. ನೆಕ್ಸ್ಟ್ ತೆಂಗಿನಕಾಯಿ. ಪ್ರತಿ ಇವೆಂಟ್ ಅಲ್ಲೂ 3 ತೆಂಗಿನಕಾಯಿ ಒಂದ್ ಕಲರು, ಇನ್ನ 2 ಬೇರೆ ಕಲರ್ ಮಾಡ್ತಾ ಇದ್ದೆ. ಬಟ್ ಈ ಸಲ ಅನ್ಸ್ತು ಎಲ್ಲ ಒಂದೇ ಕಲರ್ ಮಾಡಬೇಕು ಅಂತ. ಅದಕ್ಕೆ ಈ ಬ್ರೈಟ್ ರೆಡ್ ಕಲರ್ ತೆಂಗಿನಕಾಯಿ ಮಾಡಿದೀನಿ. ಎಲ್ರಿಗೂ ತುಂಬಾ ಇಷ್ಟ ಆಗಿರೋ ಒಂದ್ ಐಟಮ್ ಏನ್ ಗೊತ್ತಾ? ಕಾಮನ್ ಐಟಮ್ ತೆಂಗಿನಕಾಯಿ. ನನ್ಗಂತೂ ತೆಂಗಿನಕಾಯಿ ನೋಡ್ತಿದ್ದಾಗ ಹೆಂಗ್ ಅನ್ಸ್ತು ಅಂದ್ರೆ, ಅಯ್ಯೋ ಇದನ್ನು ಹೊಡಿಲೇಬಾರ್ದು, ಯಾಕಾದ್ರೂ ಇದನ್ನು ಉಪಯೋಗಿಸ್ತಿದೀವೋ ಆ ತರ ಅನ್ಸ್ತಾ ಇತ್ತು. ಎಷ್ಟ್ ಚೆನ್ನಾಗಿದೆ ಅಲ್ಲ, ಟ್ರೆಡಿಷನಲ್ ಆಗಿ ರೆಡಿ ಆಗೋಗಿರೋ ಯಾವ್ದೋ ಮದುಮಗನ್ ತರ ಇದೆ. ನನಗೆ ಕ್ಲೈಂಟ್ ಇನ್ಸ್ಟ್ರಕ್ಟ್ ಮಾಡಿದ್ದು ಒಂದೇ ಒಂದು, ಫ್ಯಾಮಿಲಿನಲ್ಲಿ ಮಕ್ಕಳು ಜಾಸ್ತಿ ಇದ್ದಾರೆ, ಸೊ ಚಾಕ್ಲೇಟ್ ಸೆಕ್ಷನ್ ಏನ್ ನೀವು ಕ್ರಿಯೇಟ್ ಮಾಡ್ತೀರಾ ಅದು ಸ್ವಲ್ಪ ಜಾಸ್ತಿ ಇರ್ಲಿ ಅಂತ. ಸೊ ನಾನು ಒಂದು ಐಡಿಯಾ ಮಾಡಿದ್ದೆ. ಹೇಗೂ ಟ್ವಿನ್ಸ್ ಅಂತ ಹೇಳಿದ್ರು ಅವ್ರು ನನಗೆ. ಸೊ ಒಂದು ಚಾಕ್ಲೇಟ್ ಟವರ್ ಗರ್ಲ್ ಅಂತ ಮಾಡೋಣ, ಇನ್ನೊಂದು ಶರ್ಟ್ ಮಾಡೋಣ ಚಾಕ್ಲೇಟ್ ಅಲ್ಲಿ ಅಂತ ಒಂದು ಐಡಿಯಾ ಇತ್ತು. ಸೊ ಇಟ್ಸ್ ಅ ಗರ್ಲ್ ಅಂಡ್ ಇಟ್ಸ್ ಅ ಬಾಯ್, ಆ ತರ ಒಂದು ಕಾನ್ಸೆಪ್ಟ್ ಮಾಡಬೇಕು ಅಂತ ಇದನ್ನ ಟ್ರೈ ಔಟ್ ಮಾಡಿದೆ. ಈ ಚಾಕ್ಲೇಟ್ ಕಾಟೇಜಸ್ ಅಲ್ಲಿ ಈ ತರ ಒಂದು ಟಾಯ್ ಎಲಿಮೆಂಟ್ ಆಡ್ ಮಾಡಿದ್ರೆ ಚೆನ್ನಾಗಿರುತ್ತೆ ಅಂತ ಎಕ್ಸ್ಪ್ರೆಸಿವ್ ಟಾಯ್ನ ಈ ತರದನ್ನೆಲ್ಲ ಸ್ವಲ್ಪ ಆಡ್ ಮಾಡಿದ್ದೆ. ಸೊ ಅಲ್ಲಿ ಒಂದು ಮಗು ಕೊಟ್ಟಾಗ ಅದು ತುಂಬಾ ಖುಷಿಯಾಗಿ ಇಸ್ಕೊಳ್ತಾ ಮಗು. ಬೇಸಿಕ್ ಮೇಕಿಂಗ್ ವಿಡಿಯೋ ನೋಡಿದ್ರಿ, ಇವೆಂಟ್ ಡೇ ಬಂದಾಯ್ತು, ಇವೆಂಟ್ ವೆನ್ಯೂನು ಬಂದಾಯ್ತು. ಇನ್ನು ಏನೇನೆಲ್ಲ ಸರ್ಪ್ರೈಸಸ್ ಇದೆ, ಹೇಗೆಲ್ಲ ಡೆಕೋರೇಷನ್ ಮಾಡಿದೀನಿ ಎಲ್ಲ ನೋಡ್ಬೇಕಾ? ಈ ವಿಡಿಯೋನ ಲೈಕ್ ಮಾಡಿ,
ಕಾಮೆಂಟ್ ಮಾಡಿ ಇಫ್ ಯು ಆರ್ ಎಕ್ಸೈಟೆಡ್ ಲೈಕ್ ಮೀ. See you soon in my next video.